ಆತ್ಮೀಯ ಸ್ಪರ್ಧಾರ್ಥಿಗಳೇ ಹಾಗೂ ವಿದ್ಯಾರ್ಥಿಗಳೇ, ಮತ್ತೆ ಎಂದಿನಂತೆ ಕನ್ನಡ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಮತ್ತೆ ಮುಂದುವರಿದ ಭಾಗ ಸಂಧಿಗಳನ್ನು ನಾನು ಇವತ್ತು ಹೇಳಿಕೊಡಲಿದ್ದೇನೆ. ಹಾಗಾಗಿ ಈಗ ಹೋದ ಅವಧಿಯಲ್ಲಿ ನಾವು ಕನ್ನಡ ಸಂಧಿಗಳನ್ನು ನೋಡಿದ್ದೀವಿ. ಈಗ ಸಂಸ್ಕೃತ ಸಂಧಿಯ ಆರಂಭವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಪಾಠದ ವಾಡಿಕೆಯಂತೆ ನಾವು ಪ್ರಸಿದ್ಧ ಸಾಲನ್ನು ಹೇಳುವುದು ನಮ್ಮ ಪಾಠದ ಮುಖ್ಯ ಧ್ಯೇಯವಾಗಿದೆ. ಹಾಗಾಗಿ ಒಂದು ಪ್ರಸಿದ್ಧ ಸಾಲನ್ನು ಹೇಳಿ ನಾನು ಮತ್ತೆ ತಿರ್ಗಾ ಪಾಠಕ್ಕೆ ಬರುತ್ತೇನೆ. ಆ ಪ್ರಸಿದ್ಧ ಸಾಲು ಯಾವುದು ಅಂತ ಕೇಳಿದ್ರೆ, ಇತ್ತೀಚೆಗೆ GPSTR, PSTR, HSTR ಹಲವು ಶಿಕ್ಷಕ ಮತ್ತು CET ಪರೀಕ್ಷೆಗಳಲ್ಲಿ ಹೆಚ್ಚು ಈ ಸಾಲುಗಳನ್ನು ಕೇಳ್ತಾ ಇದ್ದಾರೆ, ಜನಪದ ಸಾಲುಗಳನ್ನು ಕೇಳ್ತಾ ಇದ್ದಾರೆ. ಅಂಥದ್ದು ಒಂದು ಜನಪದ ಸಾಲನ್ನ ಹೇಳಿ ನಾನು ಪಾಠಕ್ಕೆ ಬರ್ತಾ ಇದ್ದೆ. ಆ ಸಾಲು ಯಾವುದು ಅಂತ ಕೇಳಿದ್ರೆ, ರಾಗಿಯವನ ರೊಟ್ಟಿ ರಾಜಗೋಳೆಯ ಪಲ್ಲೆ, ರಾಜ್ಯಕ್ಕೆ ಬಡವರು ತವರವರು, ರಾಜ್ಯಕ್ಕೆ ಬಡವರು ತವರವರು ಆದರು, 4 ದಿನ ಇದ್ದು ಬರತೇನ, 4 ದಿನ ಇದ್ದು ಬರತೇನ. ರಾಗಿಯವನ ರೊಟ್ಟಿ ರಾಜಗೋಳೆಯ ಪಲ್ಲೆ, ರಾಜ್ಯಕ್ಕೆ ಬಡವರು ತವರವರು, ರಾಜ್ಯಕ್ಕೆ ಬಡವರು ತವರವರು ಆದರು, 4 ದಿನ ಇದ್ದು ಬರತೇನ, 4 ದಿನ ಇದ್ದು ಬರತೇನ. ಆಗಿನ ಕಾಲಕ್ಕೆ ತನ್ನ ತವರೂರು ಎಷ್ಟೇ ಬಡತನದಿಂದ ಇದ್ದರೂ ನಾನು ತವರಿನಲ್ಲಿ ಖುಷಿ ಪಡ್ತೀನಿ, ಸಂತೋಷ ಪಡ್ತೀನಿ ಅನ್ನುವಂಥ ಒಬ್ಬ ಮಹಿಳೆಯ ವಿಚಾರ ಈ ಸಾಹಿತ್ಯದಲ್ಲಿ ಕಂಡು ಬರ್ತದೆ. ಇಂಥ ಎಲ್ಲ ಪದೇ ಪದೇ ಇಂಥ ಸಾಲುಗಳನ್ನ ಕೇಳುವಂಥ ಒಂದು ಪರಂಪರೆ ಇವತ್ತು ಹೆಚ್ಚಾಗಿದೆ. ಇದನ್ನು ನಾವು ಹೆಚ್ಚು ಗಮನಿಸಬೇಕಾದಂಥ ಅಂಶ ಅಂತ ಹೇಳ್ತಾ, ಇವತ್ತು ಮತ್ತೆ ಮುಂದಿನ ಪಾಠದ ಅಂಶವನ್ನು ಗಮನಿಸಿದಾಗ, ಇವತ್ತು ಸವರ್ಣ ದೀರ್ಘ ಸಂಧಿ ಅಂತ, ಸವರ್ಣ ದೀರ್ಘ ಸಂಧಿ ಅಂತ. ಸವರ್ಣ ಅಂತಂದ್ರೆ ಒಂದೇ ರೀತಿ ಇರ್ತಕ್ಕಂಥ ಅಕ್ಷರಗಳು, ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ. ದೀರ್ಘ ಅಂತಂದ್ರೆ ಅದೇ ಅಕ್ಷರ ದೀರ್ಘವಾಗುವುದು. ಈಗ ಹೃಸ್ವ ದೀರ್ಘ ಅಂತ ಕೇಳಿರ್ತೀರಿ ನೀವು. ಈಗ ಅ ಇದ್ದದ ಆ ಆಗಿ ಕನ್ವರ್ಟ್ ಆಗುದು. ಅ ಅನ್ನುವಂಥದ್ದು ಒಂದು ಹೃಸ್ವ ಸ್ವರ, ಆ ಅನ್ನುವಂಥದ್ದು ದೀರ್ಘ ಸ್ವರ, ಮತ್ತು ಇ ಅನ್ನುವಂಥದ್ದು ಹೃಸ್ವ ಸ್ವರ, ಆದ್ರೆ ಈ ಅನ್ನುವಂಥದ್ದು ದೀರ್ಘ ಸ್ವರ. ಹೀಗೆ ಅ ಹೋಗಿ ಆ ಆಗುವುದು, ಈ ಹೋಗಿ ಈ ಆಗುವುದು, ಉ ಹೋಗಿ ಊ ಆಗುವುದು. ಅಂದ್ರೆ ಒಂದು ಅಕ್ಷರ ಹೃಸ್ವ ಸ್ವರ ಇದ್ದಾಗಲೂ ಅದನ್ನು ದೀರ್ಘ ಸ್ವರವಾಗಿ ಪರಿವರ್ತಿತ ಆಗುವಂತ ಒಂದು ಅಂಶಗಳನ್ನು ಇಲ್ಲಿ ಗಮನಿಸ್ತಾ ಹೋಗ್ತೀವಿ. ಹೀಗಾಗಿ ಇದಕ್ಕೆ ನಾವು ದೀರ್ಘ ಸಂಧಿ ಅಂತ ಕರಿತೀವಿ. ಸವರ್ಣ ಅಂತಂದ್ರೆ ಒಂದೇ ಜಾತಿಯ ಅಂತ ಅರ್ಥ. ಒಂದೇ ಜಾತಿಯ ಅಕ್ಷರಗಳು ಈ ರೀತಿ ದೀರ್ಘವಾಗುವಂತ ಒಂದು ಪರಿಪಾಠ ಇದರಲ್ಲಿ ಗಮನಿಸ್ತಾ ಹೋಗ್ತೀವಿ. ಹಾಗಾಗಿ ಇದನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದೇನಪ್ಪಾ ಅಂತಂದ್ರೆ ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಅದರಲ್ಲಿ ಅರ್ಥ ನೋಡಿದಾಗ ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ನಡೆಯುವಾಗ, ಸ್ವರದ ಮುಂದೆ ಸ್ವರವು ಬರ್ತದ, ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಕೊನೆಯ ಅಕ್ಷರ ಗೊತ್ತಾಗ್ತದೆ ನಿಮಗೆ, ಪೂರ್ವ ಪದ ಯಾವ್ದ ಉತ್ತರ ಪದ ಯಾವ್ದ. ಹಾಗೆ ಪೂರ್ವ ಪದದ ಕೊನೆಯ ಅಕ್ಷರ ದೀರ್ಘವಾಗಿ ಬಂದರೆ ಅದನ್ನ ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅದನ್ನೇನ್ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತೇಳಿ ಗುರುತಿಸ್ತೀವಿ. ಸಾಮಾನ್ಯವಾಗಿ ಇದು ವ್ಯಾಖ್ಯೆ ನಿಮಗೆ ಬರ್ತದ, ಕೆಲವು ಸಲ ಕೇಳ್ತಾರ. ಈ 10ನೇ ತರಗತಿ ಅಂದ್ರೆ 6ರಿಂದ 10ನೇ ತರಗತಿ ವಿದ್ಯಾರ್ಥಿನಿಗೆ ಇದರ ಅವಶ್ಯಕತೆ ಅದ. ವ್ಯಾಖ್ಯೆಗಳನ್ನ ಅರ್ಥಗಳನ್ನ ಕೇಳೋ ಸಾಧ್ಯತೆ ಇರ್ತದೆ, ಅದ ಅರ್ಥ ಆಗ್ಬೇಕು. ಆದ್ರೆ ಕಾಂಪಿಟೇಟಿವ್ ಅಂದ್ರೆ ಯಾವುದೇ ನೀವು ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಂಡಾಗ ಇಂಥ ವ್ಯಾಖ್ಯೆಗಳನ್ನು ಕೇಳುವಂತ ಪರಿಪಾಠ ಇರುವುದಿಲ್ಲ. ಅಲ್ಲಿ ನೇರವಾಗಿ ವಿಷಯಕ್ಕೆ ಬರ್ತಾರೆ, ಉದಾಹರಣೆಗಳಿಗೆ ಬರ್ತಾರೆ, ಹೌದಾ? ಹಾಗಾಗಿ ಉದಾಹರಣೆ ತೆಗೆದುಕೊಂಡಾಗ ಈಗ ನಾವು ತೆಗೆದುಕೊಂಡ್ವಿ ನೋಡ್ರಿ, ಈಗ ಸಾಮಾನ್ಯವಾಗಿ ಪ್ರೇಮ ಪ್ಲಸ್ ಅಂಜಲಿ, ಪ್ರೇಮಾಂಜಲಿ ಅಂತ ನೋಡ್ತೀವಿ. ನೀವೆಲ್ಲ ಕೇಳಿರ್ತೀವಿ ಪ್ರೇಮ ಪ್ಲಸ್ ಅಂಜಲಿ, ಪ್ರೇಮಾಂಜಲಿ ಅಂದ ತಕ್ಷಣ ನಂಗೆ ನೆನಪಾದ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕನ್ನಡದ ಹಾಡು. ಆ ಹಾಡು, ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಗಮ ಗಮ ಸುಮಾ. ಕೇಳಿದ್ರಿ ಹಾಡ? ಅಷ್ಟು ಚೆನ್ನಾಗಿ ನೋಡ್ರಿ, ಇಷ್ಟು ಪದಗಳನ್ನೆಲ್ಲ ಒಂದು ಹಾಡಿನ ಸೌಂದರ್ಯ ಹೆಚ್ಚಾಗಬೇಕಾದ್ರೂ ಈ ಸಂಧಿ ಪದಗಳು ಅಷ್ಟು ಮುಖ್ಯ ಆಗ್ತಾವ ಅಂತೇಳಿ ಈ ಸಂಧಿ ಹೇಳ್ತದೆ, ಈ ಸಂಧಿ ಪದ ಹೇಳ್ತದೆ. ಹಾಗಾಗಿ ಆ ಪ್ರೇಮ ಪ್ಲಸ್ ಅಂಜಲಿ, ಪ್ರೇಮಾಂಜಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂತಂದ್ರೆ, ಈಗ ಮ ಅನ್ನುವಂತ ಒಂದು ಅಕ್ಷರ ಮಾ ಆಗಿ ಕನ್ವರ್ಟ್ ಆಗಿದೆ ಅಥವಾ ಬದಲಾಗಿದೆ ಅಥವಾ ದೀರ್ಘ ಸ್ವರವಾಗಿ ಬದಲಾವಣೆ ಹೊಂದ್ಯದ ಅಂತ. ನಾವಿಲ್ಲಿ ಗಮನಿಸಬೇಕಾದ ಏನಪ್ಪಾ ಅಂದ್ರೆ, ಪೂರ್ವ ಪದದ ಕೊನೆಯ ಅಕ್ಷರ, ಪೂರ್ವ ಪದದ ಕೊನೆಯ ಅಕ್ಷರ ಅಂತ ಬರ್ದಿನಿ. ಪೂರ್ವ ಪದದ ಕೊನೆಯ ಅಕ್ಷರ ಏನಾಗ್ತದೆ? ದೀರ್ಘವಾಗ್ತದ ಅಂತ.
ಬಹಳ ಕ್ಲಾರಿಟಿ ಇಟ್ಕೊಂಡು ನಾವು ಇಲ್ಲಿ ಅಭ್ಯಾಸ ಮಾಡ್ಬೋದು. ಒಂದೇದು. ಸೊ ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಮೃಗ ಪ್ಲಸ್ ಆಲಯ ಮೃಗಾಲಯ. ಇದು ಹಾಡುಗಳನ್ನ ಕೇಳ್ತೀವಿ, ಕನ್ನಡಗೂ ಬಹಳ ಮುಖ್ಯವಾಗಿರ್ತಕ್ಕಂಥ ಹಾಡು. ಆಲಯ ಮೃಗಾಲಯ ಬಾನಾಡಿಗಳ ನಿಲಯ, ಬಾನಾಡಿಗಳ ನಿಲಯ. ಈ ಹಾಡ ಕೇಳಿದ್ರೆ ಅಂತ ಭಾವಿಸ್ತೀವಿ. ಸೊ ಹಾಗಾಗಿ ನೋಡಿ, ಹಾಡಿನ ಸೌಂದರ್ಯ ಹೆಚ್ಚಾಗಬೇಕಾದ್ರೆ ಇಂಥ ಪದಗಳು ಬೇಕೇ ಬೇಕು ಅನ್ನೋದು ಒಂದು ಬಹಳ ಮುಖ್ಯವಾದಂತ ಒಂದು ಸಂಪನ್ನ ವಿಚಾರ, ನಾವು ಗಮನಿಸಬೇಕಾದಂತ ವಿಚಾರ. ಸೊ ಮೃಗ ಪ್ಲಸ್ ಆಲಯ ಮೃಗಾಲಯ ಅಂತ. ಸೊ ನೋಡ್ರಿ, ಮೃಗ ಗ ಅನ್ನುವಂಥದ್ದು ಇಲ್ಲಿ ಏನಾಗ್ಯದಪ್ಪ ಅಂತಂದ್ರ ಋಸ್ವಸ್ವರ ಉಳ್ಳಂತ ಅ ಪದ ಅದ. ಇಲ್ಲಿ ಆಲಯ ಜೊತೆಗೆ ಮೃಗಾಲಯ ಗಾದೊಳಗ ಆ ಆಯ್ತು, ದೀರ್ಘ ಸ್ವರವಾಗಿ ಪರಿವರ್ತಿತ ಆಗಿತ್ತು. ಬಹಳ ಮುಖ್ಯವಾಗಿ ಅದನ್ನ ನಾವು ಗಮನಿಸ್ತಾ ಹೋಗ್ಬೇಕು. ಇಲ್ಲಿ ಏನಾಗಿದೆ, ಗ ಅನ್ನುವಂಥದ್ದು ಮೃಗಾಲಯ ಅಂದ್ರೆ ಗ ಅನ್ನುವಂಥ ಅಸ್ವರ ಹೋಗಿ ಆ ಸ್ವರವಾಗಿ ಪರಿವರ್ತಿತ ಆಗೈತಿ. ಬಹಳ ಮುಖ್ಯವಾಗಿ ಗಮನಿಸಬೇಕು. ತದನಂತರ ಇಲ್ಲೊಂದು ಸೂತ್ರ ಕೊಟ್ಟಿನ ನಿಮ್ಗೆ ಇರ್ಲಿ ಅಂತ, ಅಭ್ಯಾಸ ದೃಷ್ಟಿಯಿಂದ ಇರ್ಲಿ ಅಂತ. ಅ ಇದ್ರ ಅಥವಾ ಆ ಇದ್ರ ಯಾವುದೇ ಒಂದು ಅಕ್ಷರ ಇರ್ಲಿ, ಪ್ಲಸ್ ಅ ಇದ್ರ ಮತ್ತು ಆ ಇದ್ರ. ಸೊ ನೋಡ್ರಿ, ಇದು ಅನು ಆಗ್ಬೋದು, ಆನು ಆಗ್ಬೋದು ಪೂರ್ವ ಪದ, ಮತ್ತೆ ಇದು ಅನು ಆಗಿ ಬರ್ಬೋದು ಅಥವಾ ಆನು ಆಗಿ ಬರ್ಬೋದು. ಸಾಮಾನ್ಯವಾಗಿ ಈ ರೀತಿ ಆಗಿತ್ತಂದ್ರೆ ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಅ ಇರ್ಲಿ ಆ ಇರ್ಲಿ, ಅದ ಸಂಧಿ ಪದದಲ್ಲಿ ಏನಾಗ್ತದೆ ಅಂದ್ರೆ ಆ ಆಗಿ ಪರಿವರ್ತಿತ ಆಗ್ತೈತಿ, ದೀರ್ಘವಾಗಿ ಪರಿವರ್ತಿತ ಆಗ್ತೈತಿ. ಅದೇ ರೀತಿ ಇಲ್ಲಿ ಪೂರ್ವ ಪದದಲ್ಲಿ ಈ ಇರ್ಲಿ ಅಥವಾ ಈ ಇರ್ಲಿ, ಅದೇ ರೀತಿ ಉತ್ತರ ಪದದಲ್ಲಿ ಈ ಇರ್ಲಿ ಅಥವಾ ಈ ಇರ್ಲಿ, ಆದ್ರೆ ಸಂಧಿ ಪದದಲ್ಲಿ ಮಾತ್ರ ದೀರ್ಘ ಸ್ವರ ಈನ ಬರ್ತದೆ. ಅದೇ ರೀತಿ ಇಲ್ಲಿ ಉ ಉ ಪೂರ್ವ ಪದದಲ್ಲಿಯೂ ಹೂ ಇರ್ಲಿ, ಸಣ್ಣದ ಹೂ ಇರ್ಲಿ, ದೊಡ್ಡ ಹೂ ಇರ್ಲಿ, ಅಥವಾ ಋಷಸ್ವರ ಹೂ ಇರ್ಲಿ, ದೀರ್ಘಸ್ವರ ಹೂ ಇರ್ಲಿ. ಇಲ್ಲೂ ಉತ್ತರ ಪದದಲ್ಲಿ ಋಷಸ್ವರ ಹೂ ಇರ್ಲಿ ಅಥವಾ ದೀರ್ಘಸ್ವರ ಹೂ ಇರ್ಲಿ, ಆದ್ರ ಸಂಧಿ ಪದದಲ್ಲಿ ಕಂಪಲ್ಸರಿ ಏನಾಗಿರುತ್ತಪ್ಪ ಅಂದ್ರೆ ಅದು ದೀರ್ಘ ಸ್ವರವಾಗಿ ಪರಿವರ್ತಿತ ಆಗಿರ್ತಕ್ಕಂತೇಳಿ ನೀವು ಗಮನಿಸಬೇಕು. ಓಕೆ. ಸೊ ತದನಂತರ ಇನ್ನೊಂದು ಇಲ್ಲಿ ನಾವು ಗಮನಿಸ್ಬೇಕ, ಭಾರತ ಪ್ಲಸ್ ಅಂಬೆ ಭಾರತಾಂಬೆ, ಭಾರತ ಪ್ಲಸ್ ಅಂಬೆ ಭಾರತಾಂಬೆ ಅಂತ ನೋಡಿದಾಗ ಇಲ್ಲಿ ನೋಡ್ರಿ, ಅ ಅನ್ನುವಂತ ಒಂದು ಪದ ಆ ಆಗಿ ಪರಿವರ್ತಿತ ಆಗಿತ್ತು. ಅ ಅನ್ನುವಂತ ಒಂದು ಪದ ಆ ಆಗಿ ಪರಿವರ್ತಿತ ಆಗಿತ್ತು. ಅದೇ ರೀತಿ ರವಿ ಪ್ಲಸ್ ಇಂದ್ರ ರವೀಂದ್ರ. ಸೊ ನೋಡಿ, ಇಲ್ಲಿ ಈ ಅನ್ನುವ ಸಣ್ಣ ಈ ಅನ್ನುವಂಥ ಪದ ಏನಾಗಿತ್ತು ಅಂದ್ರೆ, ಅಥವಾ ಸಣ್ಣ ಈ ಅನ್ನುವಂಥ ಸ್ವರ ದೊಡ್ಡ ಈ ಆಗಿ ಪರಿವರ್ತಿತ ಆಗೈತಿ. ತದನಂತರ ಸೊ ಗಮನಿಸಬೇಕು, ಗುರು ಪ್ಲಸ್ ಉಪದೇಶ ಗುರುಪದೇಶ, ಗುರು ಪ್ಲಸ್ ಉಪದೇಶ ಗುರುಪದೇಶ. ಸೊ ನೋಡಿ, ಇಲ್ಲಿ ಸಣ್ಣ ಹೂ ಏನಾಗಿತ್ತು ಅಂದ್ರೆ ದೊಡ್ಡ ಹೂ ಆಗಿ ಪರಿವರ್ತಿತ ಆಗಿತ್ತು. ಒಟ್ಟಿನಲ್ಲಿ ನಾವು ನೋಡ್ಬೇಕಾದ ಏನಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಅದರ ಮುಖ್ಯವಾದ ಧ್ಯೇಯ ಏನಪ್ಪಾ ಅಂತಂದ್ರೆ ಯಾವುದೇ ಋಷ ಸ್ವರ ಅದು ಅಥವಾ ದೀರ್ಘ ಸ್ವರ ಸಂಧಿ ಕಾರ್ಯದಲ್ಲಿ ಅಥವಾ ಸಂಧಿ ಪದದಲ್ಲಿ ಏನಾಗ್ತದೆ ಅಂದ್ರೆ ದೀರ್ಘವಾಗಿಯೇ ಪರಿವರ್ತಿತ ಆಗ್ತೈತಿ ಅಂತೇಳಿ ನಾವಿಲ್ಲಿ ಪಕ್ಕಾ ಮನದಟ್ಟು ಮಾಡ್ಕೊಂಡ್ರೆ 100% ಹೇಳಕತ್ತೀನಿ, ನೀವು ಸವರ್ಣ ದೀರ್ಘ ಸಂಧಿಯನ್ನು ಕಲಿತು ಯಶಸ್ವಿ ಆಗ್ಬೋದು. ಗೊತ್ತಾಗಿತ್ತು ಅಂತ ಭಾವಿಸ್ತೇನೆ. ಸೊ ಒಟ್ಟಿನಲ್ಲಿ ನಾನು ಏನ್ ಹೇಳ್ಬೇಕ ಅಂತ ಹೊಂಟಿನಪ್ಪ ಅಂದ್ರೆ ನಿಮ್ಗೆ ಈ ಸೂತ್ರವನ್ನ ಬರೆದಿಟ್ಟುಕೊಂಡು ಪ್ರಯತ್ನ ಪಟ್ಟಿದ್ರೆ 100% ನೀವು ಸವರ್ಣ ದೀರ್ಘ ಸಂಧಿಯನ್ನು ಬಹಳ ಈಸಿಯಾಗಿ ಫಾರ್ಮೇಶನ್ ಮಾಡ್ಬೋದು, ಈಸಿಯಾಗಿ ನೀವು ಕಲಿಬಹುದು ಅಂತ ಹೇಳ್ತಾ ಇವತ್ತು ನಾವು ಸಂಸ್ಕೃತ ಸಂಧಿಯ ಆರಂಭದಲ್ಲಿ ಬಂದಿದ್ದೀವಿ. ಸವರ್ಣ ದೀರ್ಘ ಸಂಧಿಯನ್ನು ಅಭ್ಯಾಸ ಮಾಡಿದ್ದೀವಿ. ಇದರ ಮುಂದಿನ ಭಾಗ ಅಥವಾ ಮುಂದಿನ ಸಂಧಿ ಗುಣಸಂಧಿ ಬಗ್ಗೆ ಮತ್ತೆ ನಾಳೆ ದಿವಸ ನಾವು ಅಭ್ಯಾಸ ಮಾಡಲಿದ್ದೇವೆ. ಹಾಗಾಗಿ ಇವತ್ತು ನೀವು ಇದನ್ನ ತಿಳ್ಕೊಳ್ರಿ. ಇದೇ ರೀತಿ ನೀವು ಪರಿವರ್ತನಾ ಅಕಾಡೆಮಿ ಮೂಡಲಗಿ ತಂಡದವರಿಗೆ ನಿಮ್ಮ ಪ್ರೋತ್ಸಾಹ ಯಾವತ್ತು ಕನ್ನಡ ನಾಡಿನ ಕನ್ನಡಿಗರು ಮಾಡ್ತೀರಿ ಅಂತ ಭಾವಿಸ್ತಾ ಈ ಕ್ಲಾಸ್ಗಳನ್ನ ತರಗತಿಗಳನ್ನ ನೀವು ಪ್ರೋತ್ಸಾಹ ಮಾಡ್ರಿ. ಆಮೇಲೆ ನೀವು ಹೆಚ್ಚು ಏನ್ ಮಾಡ್ರಪ್ಪ ಅಂತಂದ್ರೆ ಅವುಗಳಿಗೆ ನಿಮ್ಮ ಸಹಕಾರ ನೀಡ್ರಿ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ.